ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೇ ಗುರೂನ್ ಮಮ. ಆಪಾದಮೌಳಿಪರ್ಯಂతం ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಶಕ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಅಮೃತಾಂಶೂದ್ಭವೋ ಭಾನುಶಶಬಿಂದುಸುರೇಶ್ವರಃ ಔಷಧಂ ಜಗತಸ್ಸೇತು ಸತ್ಯಧರ್ಮಪರಾಕ್ರಮಃ. ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಿನ್ನೆ ದಿನ ನಾವು ಅಮೃತಾಂಶೂದ್ಭವ ಎಂಬುವಂತಹ ಹೆಸರನ್ನು ಕುರಿತು ಹೇಳಿಕೊಂಡಿದ್ದೇವೆ. ಇವತ್ತು ಭಾನು ಎಂಬುವ ಹೆಸರನ್ನು ಕುರಿತು ಹೇಳಿಕೊಳ್ಳೋಣ. ಭಾನು ಪ್ರಕಾಶರೂಪತ್ವಾತ್ ಭಾ ಇತಿ ನೂಯತೆ ಇತಿ ಭಾನು ನು ಸ್ತುತೌ ಅಂತ ಹೇಳ್ತಾರೆ. ಅವನು ಪ್ರಕಾಶ ಸ್ವರೂಪನಾಗಿದ್ದಾನೆ. ಆದ ಕಾರಣ ಭಗವಂತನು ಭಾನು ಎಂದು ಕರೆಯಲ್ಪಡ್ತಾ ಇದ್ದಾರೆ. ಮತ್ತು ಪ್ರಕಾಶರೂಪತ್ವಾತ್ ಭಾಹ ನೂಯತೆ ಸ್ತೂಯತೆ ಸದ್ಭಿರಿತಿ ನುಹು ನುಸ್ತುತೌ ಭಾಶ್ಚಾಸೌ ನುಶ್ಚ ಭಾನು. ಭಗವಂತ ಪ್ರಕಾಶ ಸ್ವರೂಪಿಯೇ ಅಲ್ಲ, ಮತ್ತು ಎಲ್ಲ ಜ್ಞಾನಿಗಳಿಂದಲೂ ಕೂಡ ಸ್ತುತಿಸಲ್ಪಡುವವನು. ನೂಯತೆ ಸ್ತೂಯತೆ ಸದ್ಭಿರಿತಿ ಪ್ರಕಾಶ ಸ್ವರೂಪಿಯೂ ಹೌದು, ಮತ್ತು ಎಲ್ಲ ಜ್ಞಾನಿಗಳಿಂದ ಸ್ತುತಿಸಲ್ಪಡುವವನು ಆಗಿದ್ದಾನೆ. ಆದ ಕಾರಣ ಭಗವಂತನಿಗೆ ಭಾನು ಅಂತ ಹೆಸರು. ಇನ್ನು ಮನೋಮಯೋ ಅಯಂ ಪುರುಷೋ ಭಾಹ ಸತ್ಯಸ್ತಸ್ಮಿನ್ ಅಂತರ್ಹೃದಯೇ ಅಂತ ಬೃಹದಾರಣ್ಯಕ ಉಪನಿಷತ್ತು. ಬೃಹದಾರಣ್ಯಕ ಉಪನಿಷತ್ ಭಾಷ್ಯ ಭಾರೂಪ ಅಂತ ಮಾಹಾತ್ಮ್ಯ ಗ್ರಂಥದಲ್ಲಿರೋ ವಾಕ್ಯ. ಮತ್ತು ಭಾವಬೋಧಕಾರರು ಹೇಳ್ತಾರೆ ಭಾರೂಪ ಪ್ರಕಾಶರೂಪ ಅಂತ ಹೇಳ್ತಾರೆ. ಇನ್ನು ಭಗವಂತನು ಪ್ರಕಾಶ ಸ್ವರೂಪಿಯಾಗಿದ್ದಾನೆ. ಆದ್ದರಿಂದ ಹೃದಯದಲ್ಲಿರುವ ಅವನನ್ನು ಭಾ ಎಂದು ಉಪಾಸಿಸಬೇಕು ಎಂದು ಬೃಹದಾರಣ್ಯಕೋಪನಿಷತ್ತು ಹೇಳ್ತಾ ಇದೆ. ಭಗವಂತ ಎಲ್ಲರ ಹೃದಯ ಕಮಲದಲ್ಲಿ ಇದ್ದಾನೆ. ಅವನು ಪ್ರಕಾಶ ಸ್ವರೂಪಿಯಾಗಿದ್ದು ಇರುವುದರಿಂದ ಹೃದಯದಲ್ಲಿ ಅವನನ್ನು ನಮ್ಮ ಹೃದಯದಲ್ಲಿರುವ ಅವನನ್ನು ಭಾ ಎಂದು ನಾವು ಉಪಾಸನೆ ಮಾಡಬೇಕು ಅಂತ ಬೃಹದಾರಣ್ಯಕೋಪನಿಷತ್ತು ಹೇಳ್ತಾ ಇದೆ. ಭಾರೂಪ ಅಂದರೆ ಪ್ರಕಾಶರೂಪ.
ಮನೋಮಯೋ ಅಯಂ ಪುರುಷೋ ಭಾಹ ಸತ್ಯಸ್ತಸ್ಮಿನ್ ಅಂತರ್ಹೃದಯ, ನಮ್ಮ ಹೃದಯದಲ್ಲಿ ಇರುವವನಾದ ಕಾರಣ. ಭಾರೂಪ ಅಂದರೆ ಪ್ರಕಾಶ ಸ್ವರೂಪನಾದವನು ಅಂತೇಳಿ ಅರ್ಥ. ಆದ ಕಾರಣ ಭಗವಂತನಿಗೆ ಭಾನು ಅಂತ ಹೆಸರು. ಇನ್ನು ಋಗ್ವೇದ ಹೇಳುತ್ತೆ, ಅಗ್ನಿಪೂರ್ವೇಭಿರ್ ಋಷಿಭಿರೀಡ್ಯೋ ನೂತನೈರುತ ಅಂತ ಹೇಳಿ. ಋಗ್ಭಾಷ್ಯ ಹೇಳುತ್ತೆ, ಸ ಪೂರ್ವೈರ್ನೂತನೈರೇಷ್ಯೈರ್ವಿಜ್ಞಾನ ದೃಷ್ಟಿನಾಮಕೈ ಈಡ್ಯೋ ದೇವಾದಿಭಿಃ ಸರ್ವೈಃ. ಋಗ್ಭಾಷ್ಯ ಟೀಕಾ, ನೂತನೈಃ ನೂ ಶಬ್ದೋ ಅದ್ಯ ಪರ್ಯಾಯಃ ತತಃ ಸಾಯಂ ಚಿರಮತಿ ತನಃ ವರ್ತಮಾನೈಃ ಉತ ಶಬ್ದಾದೇಶ್ಯೈರಾಗಾಮಿಭಿರಪಿ. ಏನು? ಭಗವಂತ ಅಗ್ನಿನಾಮಕ ಭಗವಂತ. ನಮಗೆ ಋಗ್ವೇದದಲ್ಲಿ ಅಗ್ನಿ ಸೂಕ್ತ, ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವಮೃತ್ವಿಜಂ ಅಂತ ಹೇಳ್ತಾ ಅಗ್ನಿನಾಮಕ ಭಗವಂತ ಸ್ತೋತ್ರ ಮಾಡಲ್ಪಡ್ತಾ ಇದ್ದಾನೆ. ಈಗ ಇರುವ ಹಾಗೂ ಮುಂದೆ ಬರಲಿರುವ, ಅಂದರೆ ಪ್ರಾಚೀನ ಕಾಲದಲ್ಲಿರುವ, ಈಗ ಇರುವ, ಮುಂದೆ ಬರುವ ಎಲ್ಲ ಜ್ಞಾನಿಗಳಿಂದ, ಎಲ್ಲ ಕಾಲದಲ್ಲಿರುವ ದೇವತೆಗಳೇ ಮೊದಲಾದ ಜ್ಞಾನಿಗಳಿಂದ ಸ್ತುತನಾಗಿರುವವನು ಎಂದು ಅಗ್ನಿ ಸೂಕ್ತ ಹೇಳ್ತಾ ಇದೆ. ಅಗ್ನಿ ಸೂಕ್ತ ಭಗವಂತನು ಅಗ್ನಿನಾಮಕ ಭಗವಂತ. ನಾವು ಎಷ್ಟೋ ಬಾರಿ ಹೇಳ್ಕೊಂಡಂತೆ ಭಗವಂತ ಸರ್ವಶಬ್ದ ವಾಚ್ಯನಾಗಿದ್ದಾನೆ. ಎಲ್ಲ ಶಬ್ದಗಳು ಅದು ವರ್ಣಾತ್ಮಕವಾ ವರ್ಣಾತ್ಮಕ ಅಲ್ಲವಾ ಅಂತ ಇದು ಬೇಡ, ಎಲ್ಲ ಶಬ್ದಗಳು. ಅದಕ್ಕೆ ರಾಯರು ಹೇಳಿದರು ಪ್ರಾತಃ ಸಂಕಲ್ಪ, ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವ ವೇದಾರ್ಥ ವಿಷ್ಣು ಮಂತ್ರಾರ್ಥ ಗಾಯತ್ರಿ ಮಂತ್ರಾರ್ಥ ವ್ಯಾಹೃತ್ಯರ್ಥ. ಆದ ಕಾರಣ ಸರ್ವಶಬ್ದಗಳೂ ಭಗವಂತನನ್ನೇ ತಿಳಿಸತ್ತೆ. ಆದ ಕಾರಣ ಅಗ್ನಿ ಅಂತ ಹೇಳಿದರೆ ಅಗ್ನಿ ಅಂತಲ್ಲ, ಪರಮ ಮುಖ್ಯ ವೃತ್ತಿಯಿಂದ ಭಗವಂತನೇ ಅಗ್ನಿ. ಅಗ್ನಿ ಅಂತ ಅವನು ಕರೆಯಲ್ಪಡ್ತಾ ಇದ್ದಾನೆ. ಯಾಕೆ ಅಂದರೆ ದೇದೀಪ್ಯಮಾನವಾಗಿ ಅವನು ಪ್ರಕಾಶಮಾನನಾಗಿದ್ದಾನಾದ ಕಾರಣ. ಅವನಿಗೆ ಆ ಪ್ರಕಾಶವನ್ನು ಕೊಡುವವನು ಯಾರು ಹೇಳ್ಕೊಂಡಿದ್ದೇವೆ, ಭಾಸ್ಕರ ದ್ಯುತಿ, ಇದರೊಳಗೆಲ್ಲ ಹೇಳ್ಕೊಂಡಿದ್ದೇವೆ. ಆದ ಕಾರಣ ಅಗ್ನಿ ಅಂತಂದರೆ ಪರಮ ಮುಖ್ಯ ವೃತ್ತಿಯಿಂದ ಭಗವಂತನೇ. ತದನಂತರ ಅಮುಖ್ಯ ವೃತ್ತಿಯಿಂದ ಅಗ್ನಿ. ಅಗ್ನಿನಾಮಕ ಭಗವಂತನನ್ನು ಹಿಂದೆ ಇರುವ ಪ್ರಾಚೀನರಾದ ಜ್ಞಾನಿಗಳು, ಈಗ ಇರುವ ಜ್ಞಾನಿಗಳು, ಮುಂದೆ ಬರಲಿರುವ ಜ್ಞಾನಿಗಳು ಎಲ್ಲರೂ ಕೂಡ, ಅಂದರೆ ಎಲ್ಲ ಕಾಲದಿರುವ ದೇವತೆಗಳೇ ಮೊದಲಾದ ಜ್ಞಾನಿಗಳಿಂದ ಭಗವಂತ ಅಗ್ನಿನಾಮಕ ಭಗವಂತನು ಸ್ತುತ್ಯನಾಗಿದ್ದಾನೆ ಎಂದು ಅಗ್ನಿ ಸೂಕ್ತ ಹೇಳ್ತಾ ಇದೆ. ಇನ್ನು ಜ್ಞಾನರೂಪತ್ವಾತ್ ಭಾಹ ಮುಕ್ತಾತ್ಮಾನಃ ಭಾ ಜ್ಞಾನೇ ತೈಃ ಆನೂಯತೆ ಸಮ್ಯಕ್ ಸ್ತೂಯತೆ ಇತಿ ಭಾನು ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೆ, ಏನು ಜ್ಞಾನ ಸ್ವರೂಪಿಗಳಾದ್ದರಿಂದ, ಜ್ಞಾನ ಸ್ವರೂಪಿಗಳಾದ ಮುಕ್ತಾತ್ಮರಿಂದ, ಜ್ಞಾನ ಸ್ವರೂಪಿಗಳಾದ ಮುಕ್ತಾತ್ಮರಿಂದ ಚೆನ್ನಾಗಿ ಸ್ತುತಿಸಲ್ಪಡುವವನು. ಜ್ಞಾನರೂಪತ್ವಾತ್ ಭಾಹ ಮುಕ್ತಾತ್ಮನಃ, ಜ್ಞಾನ ರೂಪವುಳ್ಳವರಾದ ಕಾರಣ ಮುಕ್ತಾತ್ಮರಿಂದ ಚೆನ್ನಾಗಿ, ತೈಹಿ ಆನೂಯತೆ ಸಮ್ಯಕ್ ಸ್ತೂಯತೆ, ಜ್ಞಾನಸ್ವರೂಪಿಗಳಾದ ಮುಕ್ತಾತ್ಮರಿಂದ ಚೆನ್ನಾಗಿ ಸ್ತುತಿಸಲ್ಪಡುವವನಾದ ಕಾರಣ ಭಗವಂತನಿಗೆ ಭಾನುಹು ಅಂತ ಹೆಸರು. ಇನ್ನು ಮುಕ್ತಾತ್ಮರು ಯಾವ ರೀತಿ ಸ್ತೋತ್ರ ಮಾಡ್ತಾರೆ, ಉಪಾಸನೆ ಮಾಡ್ತಾರೆ ಎಂಬುದನ್ನು ಬ್ರಹ್ಮತರ್ಕ ಹೇಳ್ತಾ ಇದೆ. ಅದರನ್ನೇ ಹೇಳ್ತಾರೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಬ್ರಹ್ಮತರ್ಕದ ವಾಕ್ಯವನ್ನು ಹೇಳ್ತಾರೆ.
ಮುಕ್ತಾಃ ಅಪಿ ಕುರುವಂತಿ ಸ್ವೇಚ್ಛಯೋಪಾಸನಂ ಹರೇಹೇ. ಈ ಮುಕ್ತಾತ್ಮರು ಸ್ವೇಚ್ಛೆಯಿಂದ ಅಂದರೆ ತಮ್ಮ ಇಚ್ಛೆಯಿಂದ ಒಬ್ಬರಿಂದ ಪ್ರೇರೇಪಿತರಾಗದೆ, ಪ್ರಾಂಪ್ಟಿಂಗ್ ಇಲ್ಲದೆ ಮುಕ್ತಾತ್ಮರು ಸ್ವೇಚ್ಛೆಯಿಂದ ಭಗವಂತನನ್ನು ಉಪಾಸನೆ ಮಾಡ್ತಾರೆ ಎಂದು ಬ್ರಹ್ಮತರ್ಕ ಹೇಳ್ತಾ ಇದೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಆದ ಕಾರಣ ಜ್ಞಾನಸ್ವರೂಪಿಗಳಾದ ಮುಕ್ತಾತ್ಮರಿಂದ ಭಗವಂತನು ಉಪಾಸಿಸಲ್ಪಡ್ತಾನೆ, ಸ್ತುತಿಸಲ್ಪಡ್ತಾನೆ. ಆದ ಕಾರಣ ಭಗವಂತನಿಗೆ ಭಾನು ಅಂತ ಹೆಸರು. ಸರಿ, ಮುಕ್ತಾತ್ಮರು ಭಗವಂತನನ್ನು ಸ್ತೋತ್ರ ಮಾಡಬೇಕು ಅಂತ ಹೇಳಿದರೆ ಸ್ವೇಚ್ಛೆಯಿಂದ ಅಂತ ಹೇಳಿದ್ದೀವಿ. ಆದರೆ ಅವರು ಸ್ವತಂತ್ರರೇ? ಅವರು ಸ್ವತಂತ್ರವಾಗಿ ಭಗವಂತನನ್ನು ಸ್ತೋತ್ರ ಮಾಡ್ತಾರೇನು ಅಂತ ಹೇಳಿದರೆ ಅವರು ಅಸ್ವತಂತ್ರರು. ಯಾಕೆ ಅಂತ ಹೇಳಿದರೆ ಈ ಸ್ವತಂತ್ರ ತತ್ವ, ಅಸ್ವತಂತ್ರ ತತ್ವ ಅಂತ ಎರಡು ತತ್ವಗಳೇನಿವೆ, ಆ ಎರಡು ತತ್ವಗಳಲ್ಲಿ ಸ್ವತಂತ್ರ ತತ್ವದಲ್ಲಿರುವನು ಭಗವಂತ ಒಬ್ಬನೇ. ಇನ್ನು ಉಳಿದಿದ್ದೆಲ್ಲರೂ ಕೂಡ ಅಸ್ವತಂತ್ರ ತತ್ವರೇ. ಅವರು ಸ್ವೇಚ್ಛೆಯಿಂದ ಭಗವಂತನನ್ನು ಉಪಾಸನೆ ಮಾಡ್ತಾರೆ ಅಂತ ಹೇಳಿದರೆ ಅಲ್ಲ. ಅದಕ್ಕೆ ಹೇಳ್ತಾರೆ ಮತ್ತು ಏನಂತ ಅಂತ ಹೇಳಿದರೆ, ಭಾನ್ ಮುಕ್ತಾನ್ ಆ ನುದತಿ ಸಮ್ಯಕ್ ಪ್ರೇರಯತೀತಿ ಭಾನು ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮತ್ತು ನಮಗೆ ಐತರೇಯ ಉಪನಿಷತ್ತು ಹೇಳುತ್ತೆ, ಉಪನಿಷತ್ ಭಾಷ್ಯ ಈ ರೀತಿ ಹೇಳ್ತಾ ಇದೆ. ಪ್ರಜ್ಞಾನೇತ್ರೋ ಅಲೋಕಃ ಅಂತ ಐತರೇಯ ಉಪನಿಷತ್ತು ಹೇಳಿದರೆ, ಆಚಾರ್ಯರು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಮುಕ್ತಾಯೇ ಲೋಕನಾಮಾನೋ ನೀಯಂತೆ ತೇಪಿ ವಿಷ್ಣುನ ಎಂದು ಐತರೇಯ ಸಂಹಿತಾಲಿರೋ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಅಷ್ಟೇ ಅಲ್ಲ, ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಬ್ರಹ್ಮಾಂಡ ಪುರಾಣ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಪ್ರೇರಿತೋ ವಿಷ್ಣುಲೋಕಂಚ ಪ್ರಾಪ್ಯ ಭೋಗಾನವಾಪ್ಯ ಚ ಭುಂಕ್ತೆ ವಿಷ್ಣು ಪ್ರಸಾದೇನ ನ ವಿಷ್ಣೋರವಶಃ ಕ್ವಚಿತು ಅಂತ ಹೇಳಿದರು. ಇಸ್ ಅರ್ಥ ನೋಡೋಣ. ಜ್ಞಾನಸ್ವರೂಪಿಗಳಾದ ಮುಕ್ತಾತ್ಮರು ಅವರು ಭಗವಂತನನ್ನು ಉಪಾಸನೆ ಮಾಡ್ತಾರೆ ಚೆನ್ನಾಗಿ ಅಂತೇಳಿದರೆ, ಅವರು ಚೆನ್ನಾಗಿ ಉಪಾಸನೆ ಮಾಡುವಂತೆ ಚೆನ್ನಾಗಿ ಪ್ರೇರಣೆ ಮಾಡುವವನು ಭಗವಂತ. ಭಗವಂತ ಆ ಮುಕ್ತಾತ್ಮರಲ್ಲಿ ಇದ್ದು ತನ್ನನ್ನು ಚೆನ್ನಾಗಿ ಉಪಾಸನೆ ಮಾಡುವಂತೆ ಪ್ರೇರಣೆ ಮಾಡಿದರೆ ಹೊರತು ಮುಕ್ತಾತ್ಮರು ಮಾಡುವುದಿಲ್ಲ. ಯಾಕೆ? ಪ್ರೇರಕ ನಿಯಮ್ಯ ನಿಯಾಮಕ ಎಲ್ಲವನ್ನೂ ಭಗವಂತನೇ. ಒಬ್ಬರಿಗೆ ಪ್ರೇರಣೆ ಕೊಡಬೇಕು ಅಂತ ಹೇಳಿದರೆ ಪ್ರೇರಕನಲ್ಲಿ ಪ್ರೇರಕ ಶಬ್ದವಾಚ್ಯನಾಗಿ, ಪ್ರೇರಕ ನಾಮಕನಾಗಿ, ಪ್ರೇರಕ ಆಕಾರನಾಗಿ, ಪ್ರೇರಕ ಅವನ ಅಂತರ್ಯಾಮಿಯಾಗಿ, ಅವನಿಂದ ಭಿನ್ನನಾಗಿ ಪ್ರೇರಣೆ ಕೊಡ್ತಾನೆ. ಪ್ರೇರಿಸಲ್ಪಡುವವನು ಪ್ರೇರ್ಯದಲ್ಲೂ ಪ್ರೇರ್ಯನಾಮಕನಾಗಿ, ಪ್ರೇರ್ಯ ಶಬ್ದವಾಚ್ಯನಾಗಿ, ಪ್ರೇರ್ಯಾಂತರ್ಯಾಮಿಯಾಗಿ, ಪ್ರೇರ್ಯನಿಂದ ಭಿನ್ನನಾಗಿ ಅವನು ಮಾಡ್ತಾನೆ. ಆದ ಕಾರಣ ಜ್ಞಾನಸ್ವರೂಪಿಗಳಾದ ಮುಕ್ತಾತ್ಮರನ್ನು ಚೆನ್ನಾಗಿ ಪ್ರೇರಿಸುವವನು. ಮುಕ್ತಾತ್ಮರು ಭಗವಂತನಿಂದ ಪ್ರೇರಿಸಲ್ಪಡ್ತಾರೆ. ಅವರು ಭಗವಂತನ ಅನುಗ್ರಹದಿಂದಲೇ ವಿಷ್ಣುಲೋಕವನ್ನು ಹೊಂದುತ್ತಾರೆ. ಅವರು ಆ ವಿಷ್ಣುಲೋಕದಲ್ಲಿ ಮೋಕ್ಷದಲ್ಲಿ ಭೋಗಗಳು ಅನುಭವಿಸುತ್ತಾರೆ ಅಂತ ಹೇಳಿದರೆ, ಆ ಭೋಗಗಳು ಅನುಭವಿಸುವುದೂ ಕೂಡ ಭಗವಂತನ ಅನುಗ್ರಹದಿಂದಲೇ. ಅದೇ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ, ಪ್ರೇರಿತೋ ವಿಷ್ಣುಲೋಕಂಚ ಪ್ರಾಪ್ಯ ಭೋಗಾನವಾಪ್ಯ ಚ ಭುಂಕ್ತೆ ವಿಷ್ಣು ಪ್ರಸಾದೇನ ನ ವಿಷ್ಣೋರವಶಃ ಕ್ವಚಿತು. ವಿಷ್ಣು ಪ್ರೇರಣದಿಂದಲೇ ಅವನು ಪ್ರೇರಕನಾಗಿ ಇವರಿಗೆ ಪ್ರೇರಣೆಯನ್ನು ಕೊಟ್ಟರೇನೆ ಅವರು ಅಲ್ಲಿ ಭೋಗಗಳನ್ನು ಅನುಭವಿಸುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಭಗವಂತನು ಭಾತಿ ಸರ್ವಸ್ಯಾಪಿ ಸ್ವಾಮಿ ಭವತಿ ಇತಿ ಭ ಸ್ವಾಮಿ ಭಾವೇ ಅನತಿ ಸ್ವಾತಂತ್ರ್ಯೇಣ ಚೇಷ್ಟತೆ ಇತಿ ಅನಃ ಅನಯೇವ ಅನ್ ಯಥಾ ತಜ್ಜಲಾನಿತಿ ಶಾಂತ ಉಪಾಸೀತ
ಇತ್ಯತ್ರ ಜಲೇ ಅನತೀತ್ಯರ್ಥೇ ಜಲಾನ್ ಇತ್ಯೇವ ಅವಶಿಷ್ಯತೆ ಇತಿ ಸದ್ಗುಣೇ ವ್ಯಾಖ್ಯಾತಂ ತಚ್ಚ ಬ್ರಹ್ಮಜಲಾನ್ ಸಾಕ್ಷಾತ್ ಯೋಸೌ ವಿಷ್ಣುರ್ಜಲೇ ಅನತಿ ಆನೀದವಾತಮಿತಿ ಯಂ ವೇದವಾಗವದತ್ ಸ್ಫುಟಂ ತದ್ವದತ್ರಾಪಿ ಸರ್ವೋಚ್ಚತ್ವಾದುಃ. ಇದು ಭಗವಂತ ಭಾತಿ ಸರ್ವಸ್ಯಾಪಿ ಸ್ವಾಮಿ ಭವತಿ ಇತಿ ಭಃ. ಎಲ್ಲರಿಗೂ ಅವನು ಒಡೆಯನಾಗಿದ್ದಾನೆ, ಆದ ಕಾರಣ ಅವನು ಭಃ ಅಂತ ಕರೆಯಲ್ಪಡ್ತಾನೆ. ಭ ಅಂದರೆ ಸ್ವಾಮಿ ಭಾವೆ, ಎಲ್ಲರಿಗೂ ಅವನೇ ಒಡೆಯನಾಗಿದ್ದಾನೆ ಇದ್ದು ಅವನು ಸ್ವತಂತ್ರವಾಗಿ ಚಟುವಟಿಕೆಗಳನ್ನು ನಡೆಸುತ್ತಾನೆ. ಭಗವಂತನು ಎಲ್ಲರಲ್ಲಿ ಬಿಂಬರೂಪಿಯಾಗಿದ್ದು ಸ್ವತಂತ್ರವಾಗಿ ಎಲ್ಲರ ಚಟುವಟಿಕೆಗಳನ್ನು ತಾನೇ ನಡೆಸುವವನು ಮತ್ತು ಸರ್ವೋಚ್ಚನಾಗಿದ್ದಾನೆ, ಎಲ್ಲರಕ್ಕಿಂತ ಅವನೇ ದೊಡ್ಡವನಾಗಿದ್ದಾನೆ. ಅನತಿ ಸ್ವಾತಂತ್ರ್ಯೇಣ ಚೇಷ್ಟತೆ ಇತಿ ಅನಹ, ಸ್ವತಂತ್ರವಾಗಿ ಚೇಷ್ಟೆಗಳನ್ನು ಮಾಡ್ತಾನೆ ಅವನು. ಮತ್ತು ಇತ್ಯತ್ರ ಜಲೇ ಅನತೀತ್ಯರ್ಥೆ ಜಲಾನ್ ಇತ್ಯೇವ ಅವಶಿಷ್ಯತೆ. ಆದ ಕಾರಣ ಭಗವಂತನು ಸರ್ವೋಚ್ಚನಾಗಿದ್ದಾನೆ, ಭಗವಂತನು ಎಲ್ಲರಿಗೂ ಒಡೆಯನಾಗಿದ್ದಾನೆ, ಎಲ್ಲರ ಚಟುವಟಿಕೆಗಳನ್ನು ನಡೆಸುವವನಾಗಿದ್ದಾನೆ, ಭಗವಂತನು ಸರ್ವೋಚ್ಚನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ. ಆದ ಕಾರಣವೇ ಅವನು ಸರ್ವಸ್ವಾಮಿಯಾಗಿದ್ದಾನೆ. ಅವನು ಸರ್ವೋಚ್ಚನಾಗಿ ಸರ್ವತಂತ್ರ ಸ್ವತಂತ್ರನಾಗಿ ಸರ್ವಸ್ವಾಮಿ ಆಗಿರುವುದರಿಂದಲೇ ಅವನು ಸ್ವತಂತ್ರವಾಗಿಯೇ ಎಲ್ಲರ ಚಟುವಟಿಕೆಗಳನ್ನು ನಡೆಸುವವನಾಗ್ತಾ ಇದ್ದಾನೆ. ಆದ ಕಾರಣ ಭಗವಂತನಿಗೆ ಭಾನು ಅಂತ ಹೆಸರು. ಇನ್ನು ಭಾಂ ಭೂಮಿಂ ದೇವಾನ್ ಪ್ರತಿ ನಯತಿ ಪ್ರಾಪಯತೀತಿ ಭಾನು. ಭಾ ಭೂವಿ ಅಲಂಕೃತೌ ದೀಪ್ತೌ ಅಂತ ನಾನಾರ್ಥ ರತ್ನಮಾಲಾ ಗ್ರಂಥದಲ್ಲಿರೋವನ್ನು ಹೇಳ್ತಾರೆ. ಭಾಂ ಭೂಮಿನ್, ಭಾಂ ಅಂದರೆ ಭೂಮಿ, ಭೂಮಿಯನ್ನು ದೇವಾನ್ ಪ್ರತಿ ನಯತಿ ದೇವತೆಗಳಿಗೆ ತಲುಪಿಸಿದ್ದಾನಾದ ಕಾರಣ ಭಗವಂತನಿಗೆ ಭಾನು ಅಂತ ಹೆಸರು. ಭಗವಂತ ವಾಮನಾವತಾರ ಕಾಲದಲ್ಲಿ ಏನು ಮಾಡಿದ? ಬಲಿಚಕ್ರವರ್ತಿ ಇಡೀ ಭೂಮಂಡಲವನ್ನೆಲ್ಲ ಆಕ್ರಮಿಸಿ ಅವನು ಆಳ್ತಾ ಇದ್ದಾಗ ಅವನ ಸೊಕ್ಕನ್ನು ಅಹಂಕಾರವನ್ನು ಮುರಿಯಬೇಕು ಅಂಥೇಳಿ ಭಗವಂತ ವಾಮನನಾಗಿ ಅವತಾರವನ್ನು ಮಾಡಿ ವಾಮನನಿಂದ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಪಡೆದು 1 ಹೆಜ್ಜೆಯಿಂದ ಇಡೀ ಭೂಮಂಡಲವನ್ನು, 1 ಹೆಜ್ಜೆಯಿಂದ ಆಕಾಶಮಂಡಲವನ್ನು, ಇನ್ನು 1 ಹೆಜ್ಜೆ ಎಲ್ಲಿಡಬೇಕು ಅಂತ ಕೇಳಿದಾಗ ತನ್ನ ತಲೆಯನ್ನು ತೋರಿಸಿದಾಗ ಅವನ ತಲೆಯ ಮೇಲೆ ಇನ್ನೊಂದು ಕಾಲನ್ನು ಇಟ್ಟು ಅವನನ್ನು ರಸಾತಲ ಲೋಕಕ್ಕೆ ಕಳಿಸಿ ಇಡೀ ಭೂಮಿಯನ್ನೆಲ್ಲ ತಾನು ಹೊಂದಿ ದಾನವಾಗಿ ಬಲಿಚಕ್ರವರ್ತಿಯಿಂದ ಆ ಭೂಮಿಯನ್ನು ದೇವತೆಗಳಿಗೆ ಒಪ್ಪಿಸಿದ್ದಾನೆ. ಆದ ಕಾರಣ ಭಗವಂತನಿಗೆ ಭಾನು, ಅದೇ ಹೇಳ್ತಾರೆ ಭಾಂ ಅಂದರೆ ಭೂಮಿಂ, ಭೂಮಿಯನ್ನು ದೇವಾನ್ ಪ್ರತಿ ನಯತಿ ದೇವತೆಗಳನ್ನು ವಶಕ್ಕೆ ಪ್ರಾಪಯತಿ ಅವರಿಗೆ ಭೂಮಿಯನ್ನು ಒಪ್ಪಿಸಿಕೊಟ್ಟಿದ್ದಾನಾದ ಕಾರಣ ಭಗವಂತನಿಗೆ ಭಾನು ಅಂತ ಹೆಸರು ಅಂತ ಹೇಳ್ತಾ, ಇನ್ನು ಮುಂದೆ ಜಿಜ್ಞಾಸೆಯಲ್ಲಿ ನಾವು ಮುಕ್ತರು ಅಂದರೆ ಸಂಸಾರ ಬಂಧನದಿಂದ ಮುಕ್ತಿಯಾದಂತಹ ಮುಕ್ತರು ಪರಮಾತ್ಮನನ್ನು ಯಾಕೆ ಸ್ತೋತ್ರ ಮಾಡ್ತಾರೆ? ಅವರಿಗೆ ಯಾವುದೂ ಬೇಕಾಗಿಲ್ಲ, ಅವರು ಕೃತಕೃತ್ಯರು. ಇಲ್ಲಿ ಮುಕ್ತರು ಅವರು ಈ ಸಂಸಾರ ಬಂಧನದಿಂದ ಬಿಡುಗಡೆಯಾಗಿ ಎಲ್ಲ ಆಶಾಪಾಶಗಳನ್ನು ಬಿಟ್ಟು ಇರ್ತಾರೆ ಮುಕ್ತಿಯಲ್ಲಿ. ಇಟ್ಟಾಂಗೆ ಇರುವೆನೋ ಹರಿಯೇ ಎನ್ನ ದೊರೆಯೇ ಅಂತ. ಅಂತಹ ಮುಕ್ತರು ಮೋಕ್ಷದಲ್ಲಿ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇರ್ತಾರೆ. ಯಾಕೆ ಮಾಡ್ತಾರೆ? ಅವರಿಗೇನಾದರೂ ಬೇಕಾ ಅಂದರೆ ಬೇಕಾಗಿಲ್ಲ. ಎಲ್ಲದರಲ್ಲೂ ಎಲ್ಲ ವಿಷಯದಲ್ಲಿ ಕೃತಕೃತ್ಯರಾಗ್ಬಿಟ್ಟಿದ್ದಾರೆ, ಅಂದರೆ ಸಕ್ಸಸ್ಫುಲ್ ಆಗಿಬಿಟ್ಟಿದ್ದಾರೆ.
ಅಂಥವರಿಗೆ, ಅಂಥ ಮುಕ್ತರಿಗೆ ಭಗವಂತನನ್ನು ಯಾಕೆ ಸ್ತೋತ್ರ ಮಾಡ್ತಾರೆ ಮುಕ್ತರು ಅಂತ ಹೇಳಿದಾಗ, ಇಲ್ಲಿ ಭಗವಂತನಿಂದ ಮುಕ್ತರು ಪರೋಪಕಾರವನ್ನು ಪಡೆದಿದ್ದಾರೆ, ಪರಮ ಉಪಕಾರವನ್ನು ಪಡೆದಿದ್ದಾರೆ. ಯಾಕೆ? ಆ ಮುಕ್ತರಿಗೆ ಸ್ವಸ್ವರೂಪಾನಂದಾನುಭವವನ್ನು ಭಗವಂತ ಮುಕ್ತಿಯಲ್ಲಿ ಕೊಡ್ತಾ ಇದ್ದಾನೆ. ಅದರಿಂದಾಗಿ ಭಗವಂತನಿಂದ ಅವರು ಮಹಾ ಉಪಕಾರವನ್ನು ಹೊಂದಿದ್ದಾರೆ. ಉಪಕಾರ ಹೊಂದಿದವನಿಗೆ ಕೃತಜ್ಞತಾ ಎಂಬುದು ನಾವು ತೋರಿಸಬೇಕು. ಈ ಕೃತಜ್ಞತಾ ಎಂಬುದು ಗುಣ, ಇದು ಒಂದು ಗುಣ. ಯಾಕೆ? ನಮಗೆ ಯಾರಾದರೂ ಒಂದು ಸಣ್ಣ ಸಹಾಯ ಮಾಡಿದರೆ ನಾವು ಥ್ಯಾಂಕ್ಸ್ ಅಂತ ಕೃತಜ್ಞತೆಯನ್ನು ಹೇಳ್ತೇವೆ. ಮನೆಯಲ್ಲಿ ಒಂದು ಪೆನ್ನೋ ಪೇಪರೋ ಪುಸ್ತಕವೋ ಮಕ್ಕಳಿಗೋ ಹೆಂಡತಿಗೋ ತಂದುಕೊಡು ಅಂದರೆ ಅವ್ರು ತಂದು ಕೊಡ್ತಾರೆ ನಾವು ಕೂತಿರೋ ಕಡೆಗೆ. ನಾವೇನು ಹೇಳ್ತೇವೆ? ಥ್ಯಾಂಕ್ಸ್ ಅಂತ ಹೇಳ್ತೇವೆ. ಯಾಕೆ ಹೇಳಬೇಕು? ಅವರು ನಮ್ಮ ಹೆಂಡತಿ ಮಕ್ಕಳು, ನಾವು ಹೇಳಿದ ಕೊಡ್ತಾರೆ. ಅಷ್ಟು ಮಾತ್ರದಿಂದ ಯಾಕೆ ಥ್ಯಾಂಕ್ಸ್ ಹೇಳಬೇಕು ಅಂತೇಳಿದರೆ, ನಮಗೆ ಅದೊಂದು ಅಭ್ಯಾಸ ಆಗೋಗಿದೆ. ಆ ಇಂಗ್ಲೀಷವನು ಬಂದು ನಮಗೆ 2 ಪದಗಳು ಚೆನ್ನಾಗಿ ಹೇಳಿಸ್ಕೊಟ್ಬಿಟ್ಟಿದ್ದಾನೆ. ಥ್ಯಾಂಕ್ಸ್, ಸಾರಿ. ಸಾರಿ ಯಾವುದಕ್ಕೆ ಹೇಳಬೇಕು, ಥ್ಯಾಂಕ್ಸ್ ಯಾವುದಕ್ಕೆ ಹೇಳಬೇಕು ಎಂಬ ಪರಿಜ್ಞಾನ ನಮಗೆ ಹೊಟ್ಟೋಗಿದೆ. ಥ್ಯಾಂಕ್ಸ್ ಅಂದರೆ ಕೃತಜ್ಞತೆಗಳು, ನೀನು ನನಗೆ ಮಾಡಿದ ಉಪಕಾರಕ್ಕೆ ಕೃತಜ್ಞತೆಗಳು. ಎಷ್ಟೋ ಉಪಕಾರ ಮಾಡಿದರೆ ಕೃತಜ್ಞತೆ ಹೇಳಬೇಕು. ಮಗ ಪೆಣ್ಣು ತಂದು ಕೊಟ್ಟರೆ ಕೃತಜ್ಞತೆ ಹೇಳಬೇಕಾದ ಅಗತ್ಯವಿಲ್ಲ. ಇನ್ನು ಸಾರಿ ಅಂದರೆ ಕ್ಷಮಿಸು ಅಂತ ಅರ್ಥ. ಈ ಕ್ಷಮಿಸುವುದು ಯಾವಾಗ? ನಾವು ದೊಡ್ಡ ತಪ್ಪನ್ನು ಮಾಡಿದಾಗ. ಆದರೆ ನಾವು ಈ ಸಾರಿ, ಥ್ಯಾಂಕ್ಸ್ ಎಂಬ 2 ಪದಗಳ ಒಂದು ಆ ವೈಶಿಷ್ಟ್ಯವನ್ನು, ಅವುಗಳ ಹಿರಿಮೆಯನ್ನು, ಮಹಿಮೆಯನ್ನು ತಿಳಿದೇ ನಾವು ಥ್ಯಾಂಕ್ಸ್ ಅಂತ ಹೇಳ್ತೇವೆ. ಕೆಲಸಕ್ಕೆ ಬರದೇ ಇರೋದಕ್ಕೆಲ್ಲದಕ್ಕೂ ಕೂಡ. ಆದರೆ ಮುಕ್ತಿಯಲ್ಲೂ ಭಗವಂತ ಜೀವರನ್ನು ಅದೇ ಹೇಳ್ತಾರೆ, ಶೈವಾನಂದ ಸ್ವರೂಪೇಣ ನಿತ್ಯ ಮುಕ್ತೇಶು ತಿಷ್ಠತಿ. ಆ ಭಗವಂತನಲ್ಲಿ ಭಕ್ತಿ ಮಾಡುವುದು ಮುಕ್ತರಿಗೆ ಅದು ಆನಂದ ಸ್ವರೂಪಾನಂದವೇ ಅವರಿಗೆ. ಮುಕ್ತಿಯಲ್ಲಿ ಭಗವಂತನಲ್ಲಿ ಅವರು ಭಕ್ತಿ ಮಾಡುವುದು ಅವರು ಸ್ವರೂಪಭೂತವಾಗಿರುತ್ತೆ ಅಂತ ನಮಗೆ ಈ ಶೈವಾನಂದ ಸ್ವರೂಪೇಣ ನಿತ್ಯ ಮುಕ್ತೇಶು ತಿಷ್ಠತಿ ಎಂಬ ಪ್ರಮಾಣ ಹೇಳ್ತಾ ಇದೆ. ಇನ್ನು ಆನಂದ ಸ್ವರೂಪವಾದ ಭಕ್ತಿಗೆ ಪ್ರಯೋಜನದ ಪ್ರಶ್ನೆಯೇ ಇಲ್ಲ. ನಮಗೆ ಏನಾದರೂ ಕೊರತೆ ಇದ್ದರೆ ನಾವು ಭಕ್ತಿ ಮಾಡಿ ನಮಗೆ ಇದು ಬೇಕು ಅಂತ ಕೇಳಬೇಕು. ಆದರೆ ನಮಗೆ ಯಾವ ಕೊರತೆ ಇಲ್ಲದೆ ಇರುವ ಭಕ್ತನು ಭಗವಂತನಲ್ಲಿ ಅನಿವಾರ್ಯವಾಗಿ ಅವನು ಮಾಡ್ತಾನೆ. ಭಕ್ತಿ ಮಾಡಿದರೆ ಅವನಿಗೇನೂ ಬೇಕಾಗಿಲ್ಲ. ಆದರೆ ಆ ಭಕ್ತಿ ಮಾಡೋದು ಎಂಬುದು ಈ ಭಗವಂತನಲ್ಲಿ ಆನಂದ ಸ್ವರೂಪವಾದ ಭಕ್ತಿಗೆ ಪ್ರಯೋಜನ ಪ್ರಶ್ನೆಯೇ ಇಲ್ಲ. ಆದರೆ ಅವನು ಸ್ತೋತ್ರ ಮಾಡ್ತಾನೆ ಭಗವಂತನನ್ನು. ಆದರೆ ಯಾವ ಪ್ರಯೋಜನವೂ ಅಪೇಕ್ಷಿಸದೆ ಭಗವಂತನ ಸ್ತೋತ್ರ ಎಂಬುದು ಅವನ ಭಕ್ತಿಯಲ್ಲಿ ಆಗಿರುತ್ತಿಂದ ಸ್ತೋತ್ರವು ಎಂದು. ಯಾಕೆ ಈ ರೀತಿಯಾಗಿ ಮೋಕ್ಷದಲ್ಲಿ ಮುಕ್ತಿಯೋಗ್ಯ ಜೀವರು ಮುಕ್ತರು ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಆ ಸ್ತೋತ್ರ ಮಾಡೋದು, ಭಗವಂತನಿಗೆ ಕೃತಜ್ಞತಾ ತೋರಿಸುವುದು, ಇದೆಲ್ಲವೂ ಅವರ ಒಂದು ಸ್ವರೂಪ ಲಕ್ಷಣವಾಗಿರುತ್ತೆ. ಆದ ಕಾರಣ ಭಗವಂತನ ನನಗೆ ಈ ಸ್ವಸ್ವರೂಪಾನಂದಾನುಭವದ ಒಂದು ವೈಶಿಷ್ಟ್ಯವನ್ನು, ಅನುಭವವನ್ನು ಕೊಟ್ಟಿದ್ದಾನಾದ ಕಾರಣ ಅವನಿಗೆ ಕೃತಜ್ಞತಾ ರೂಪದಲ್ಲಿ ಮುಕ್ತಿಯಲ್ಲಿ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಅದರಿಂದ ಅವರಿಗೆ ಯಾವರು ಕೃತಕೃತ್ಯರು, ಸಕ್ಸಸ್ಫುಲ್, ಅವರಿಗಿನ್ನೇನೂ ಬೇಕಾಗಿಲ್ಲ. ಆದರೂ ಕೃತಜ್ಞತಾ ರೂಪವಾಗಿ ಸ್ತೋತ್ರ ಮಾಡ್ತಾರೆ ಅಂತ ಈ ವಿಷಯವನ್ನು ಹೇಳಿ ಇನ್ನು ಮುಂದೆ ಬೃಹತಿ ಸಹಸ್ರದ ಪ್ರಕಾರ ಭಾನು ಅಂತ ಹೇಳಿದರೆ ಏನು? ಓಂ ಭಾನವೇ ನಮಃ. ಓಂ ಆಪ ಸಮಾನಂಶ ಸುಮತಿಭಿ ಕೋ ಅಸ್ಯ
ಕದಸ್ಯ ಚಿತ್ರಂ ಚಿಕಿತೆ ಕದೂತಿ ವೃಧೆ ಭ್ರುವಚ್ಚ ಶಮಾನಸ್ಯ ಯುಜ್ಯೋಹೋ. ಅಸ್ಯ ಈ ಇಂದ್ರನ ಸುಮತಿಭಿ ಸಮೀಚೀನವಾದ ಜ್ಞಾನಗಳಿಂದ ಕೋವಾ ಯಾರು ತಾನೇ ಸಮಾನಾಂಶ ಸರಿಸಮಾನನು ಆಸ ಆಗಬಲ್ಲ. ಅಂದರೆ ಇಂದ್ರನ ಸಮಾನ ಯಾವನು ಆಗಬಲ್ಲ ಜ್ಞಾನಗಳಿಂದ. ಕುತ್ ಯಾವಾಗ ತಾನೇ ಅದು ಸಾಧ್ಯ. ಅಸ್ಯ ಇಂದ್ರನ ಚಿತ್ರಂ ಆಶ್ಚರ್ಯವನ್ನು ಕದಾ ಯಾವಾಗ ಯಜಮಾನನು ಚಕಿತೆ ನೋಡುತ್ತಾನೆ. ಶಶಮಾನಸ್ಯ ಸುಖಾನುಭವಿಯಾದ ಯುಜ್ಯೋಹೋ ಯಜಮಾನನ ಊತೀಹಿ ರಕ್ಷಣೆಗಳು ವೃಧೆ ನಮ್ಮ ಅಭಿವೃದ್ಧಿಗೆ ಕದಾ ಯಾವಾಗೆ ಭುವತ್ ಆಯಿತು ಅಂತ ಹೇಳ್ತಾರೆ. ಏನು ಇದರ ತಾತ್ಪರ್ಯ ಅಂತ ಹೇಳಿದರೆ, ಹರಿಯ ಜ್ಞಾನವೆಂದರೆ ಲಕ್ಷ್ಮೀ ಜ್ಞಾನಕ್ಕಿಂತಲೂ ಇನ್ನೂ ಸುಸ್ಪಷ್ಟ. ಭಗವಂತನ ಜ್ಞಾನ ಅತಿ ಸ್ಪಷ್ಟ. ಸರ್ವ ವಿಷಯಕ ಜ್ಞಾನಂ ಈಶ್ವರ ಜ್ಞಾನಂ ಅಂಥೇಳಿ ಪ್ರಮಾಣ ಪದ್ಧತಿಯಲ್ಲಿ, ಪ್ರಮಾಣ ಚಂದ್ರಿಕೆಯಲ್ಲಿ, ಪ್ರಮಾಣ ಲಕ್ಷಣದಲ್ಲಿ ಹೇಳುತ್ತಾರೆ. ಭಗವಂತನ ಜ್ಞಾನ ಲಕ್ಷ್ಮೀ ಜ್ಞಾನಕ್ಕಿಂತ ಸುಸ್ಪಷ್ಟ. ಭಗವಂತನ ಜ್ಞಾನಕ್ಕೆ ಸಮಾನವಾದ ಜ್ಞಾನ ಯಾರಿಗೂ ಇಲ್ಲ, ಯಾವಾಗಲೂ ಇಲ್ಲ, ಇನ್ನು ಮುಂದೆ ಇರುವುದೂ ಇಲ್ಲ. ಅಂತಹ ನಾವು ಹರಿಯ ಮಹಿಮೆಯನ್ನು ಕಣ್ಣಾರೆ ಕಾಣುವ ಭಾಗ್ಯ ಯಾವಾಗ ಬಂದೀತು? ಅದು ಯಜಮಾನನಿಗೆ ಮನವರಿಕೆ ಆದರೆ, ಭಗವಂತನ ಮಹಿಮೆ ಅವನದು ನಮಗೆ ಮನವರಿಕೆ ಆದರೆ ಯಜಮಾನನಿಗೆ ಪೂರ್ಣ ಫಲ. ಯಾವಾಗ ಭಗವಂತನ ಜ್ಞಾನ ಇವನಿಗೆ ಅರಿವಾಗತ್ತೆ, ಸುಖಾನುಭವ ಕೂಡ ಆ ಯಜಮಾನನಿಗೆ ನಿಶ್ಚಿತವಾಗಿ ಆಗತ್ತೆ. ಆಗ ಭಗವಂತ ಹರಿ ಹೆಜ್ಜೆ ಹೆಜ್ಜೆಗೂ ರಕ್ಷಕ ಎಂದು ತಿಳಿತಾನೆ ಅವನು, ಜ್ಞಾನಿಯಾದವನು. ಆಗ ಋತ್ವಿಕರಿಗೂ ವೇದ ಪಾಠಕರಿಗೂ ಯಜಮಾನ ದಕ್ಷಿಣೆಗಳಿಂದ ಚೆನ್ನಾಗಿ ಅವನು ಆರಾಧನೆ ಮಾಡ್ತಾನೆ. ಆಗ ಸಮಸ್ತ ಲೋಕಃ ಸುಖಿನೋ ಭವಂತು ಎಂಬುದು ಸತ್ಯವಾಗತ್ತೆ ಅಂತ ಹೇಳಿದರೆ, ಆಸ ಸಮಾನಂಶ ಸುಮತಿಭಿ ಕೋ ಅಸ್ಯ. ಈ ಇಂದ್ರನಿಗೆ ಒಳ್ಳೆಯ ಜ್ಞಾನದಿಂದ ಸಮಾನ ಆದ ಯಾವನು ಇದ್ದಾನೆ ಅಂತ ಹೇಳ್ತಾ, ಭಾ ಅಂತ ಎಂಬ ಜ್ಞಾನವನ್ನು ನಮ್ಮಲ್ಲಿ ತರುವುದರಿಂದ, ಭಾ ಅಂದರೆ ಜ್ಞಾನವನ್ನು ನಮ್ಮಲ್ಲಿ ತರುವುದರಿಂದ ವಿಷ್ಣುವನ್ನು, ಭಗವಂತನನ್ನು ಭಾನುಹು ಎಂದು ಕರೆಯಲ್ಪಡ್ತಾ ಇದ್ದಾನೆ. ಭಾಂ ಪ್ರಭಾಂ ನಯತೀತಿ ಭಾನುಹು ಅಂತ ಹೆಸರು. ಇಲ್ಲಿ ಇವತ್ತಿನಿಂದ ನಾನು ಒಂದು ಸಣ್ಣ ನಿಮಗೆ ಎಕ್ಸ್ಟ್ರಾ ಒಂದು ಎಂತಾರಲ್ಲ, ಕೊನೆಗೆ ಫಿನಿಷಿಂಗ್ ಟಚ್ ಅಂತ ಹೇಳ್ತೇವಲ್ಲ, ನಮಗೆ ನಮ್ಮ ಪಾಠದ ಸದಸ್ಯರಾದಂತಹ ನಮ್ಮ ಗಿರಿಧರ್ ಬೋರೆ ಅವರು ಈ ಎಲ್ಲ ವಿಷ್ಣು ಸಹಸ್ರನಾಮಕ್ಕೆ ಅರ್ಥವನ್ನೆಲ್ಲ ಸಂಗ್ರಹ ಮಾಡ್ತಾ ವಿದ್ಯಾಧಿರಾಜರ, ರಘುನಾಥ ತೀರ್ಥರ, ವಾದಿರಾಜ ತೀರ್ಥರ, ಸತ್ಯಸಂಧ ತೀರ್ಥರ ಮತ್ತು ವಿದ್ಯಾಸಾಗರ ಮಾತೃ ಉಪನ್ಯಾಸಗಳು ಇವೆಲ್ಲವನ್ನು ಆಧರಿಸಿಕೊಂಡು ಅವರು ಪ್ರತಿಯೊಂದು ಹೆಸರಿನ ಎಲ್ಲ ಟೀಕಾಕಾರರ ಆ ಹೆಸರಿಗೆ ಅರ್ಥವನ್ನು ಒಂದೇ ಒಂದು ಸೆಂಟೆನ್ಸ್ನಲ್ಲಿ ಸಂಕ್ಷಿಪ್ತವಾಗಿ ಬರೆದಿದ್ದಾರೆ. ಇವತ್ತಿನಿಂದ ಆ ಪುಸ್ತಕ ನನಗೂ ಒಂದು ಡ್ರಾಫ್ಟ್ ಕೊಟ್ಟಿದ್ದಾರೆ. ಆದ ಕಾರಣ ಅವರಿಗೆ ನಾನು ಕೃತಜ್ಞತೆಗಳನ್ನು ಹೇಳಿ ಆ ಪುಸ್ತಕವನ್ನಿಟ್ಟುಕೊಂಡು ಕೊನೆಗೆ ಇವತ್ತಿನಿಂದ ಫಿನಿಷಿಂಗ್ ಟಚ್ ಆಗಿ ಒಂದು ಹೆಸರಿಗೆ ವಿದ್ಯಾಧಿರಾಜರು, ವಾದಿರಾಜರು, ಸತ್ಯಸಂಧ ತೀರ್ಥರು, ರಘುನಾಥ ತೀರ್ಥರು ಇವರೆಲ್ಲ ಏನು ಅರ್ಥಗಳನ್ನು ಹೇಳಿದ್ದಾರೆ ಅಂತ ಒಂದೊಂದು ಪಂಕ್ತಿಯಲ್ಲಿ ಹೇಳಿ ಮುಗಿಸ್ತೇನೆ. ಇವತ್ತು ಭಾನುಹು ಅಂದರೆ ಪ್ರಕಾಶ ಸ್ವರೂಪಿ. ವಿದ್ಯಾಧಿರಾಜ ತೀರ್ಥರು ಹೇಳ್ತಾರೆ ಭಾರೂಪತ್ವಾತ್, ಪ್ರಕಾಶ ಸ್ವರೂಪನಾದ್ದರಿಂದ ಅವನಿಗೆ ಭಾನುಹು ಅಂತ. ವಾದಿರಾಜ ತೀರ್ಥರು ಸೂರ್ಯಾದಿ ಭಾಸಂ ಅಸಮಂತಾತ್ ನಯತೀತಿ, ಸೂರ್ಯಾದಿಗಳ ಪ್ರಕಾಶವನ್ನು ಎಲ್ಲ ಕಡೆ ತಲುಪಿಸುತ್ತಾನಾದ ಕಾರಣ ಭಗವಂತನಿಗೆ ಭಾನುಹು ಅಂತ ಹೆಸರು ವಾದಿರಾಜ ತೀರ್ಥರ ಪ್ರಕಾರ. ಸತ್ಯಸಂಧ ತೀರ್ಥರ ಪ್ರಕಾರ ಭಾತಿ ಇತಿ, ಅವನು ಪ್ರಕಾಶಿಸುವವನಾದ ಕಾರಣ ಅವನಿಗೆ ಭಾನುಹು ಅಂತ ಹೆಸರು. ಇನ್ನು ರಘುನಾಥ ತೀರ್ಥರು ಬೃಹತಿ ಶಾಸ್ತ್ರದ ಭಾಂ ಪ್ರಭಾಂ ನಯತಿ ಇತಿ, ಭಾಂ ಅಂದರೆ ಪ್ರಕಾಶವನ್ನು, ನಯತಿ ಇತಿ, ಇವನು ಪ್ರಕಾಶ ಸ್ವರೂಪಿಯಾದ ಕಾರಣ ಭಗವಂತನಿಗೆ ಭಾನುಹು ಅಂತ ಹೆಸರು ಅಂತ ಹೇಳ್ತಾ ಇವತ್ತು ಭಾನು ಶಬ್ದವನ್ನು ಮುಗಿಸಿ
ನಾಳೆ ಶಶಬಿಂದು ಎಂಬುವಂತಹ ಭಗವನ್ನಾಮವನ್ನು ಕುರಿತು ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ಯೇಶಾರ್ಪಣಮಸ್ತು. ಎಲ್ಲರಿಗೂ ಶುಭ.